ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ರಸ್ತೆ ಸುಧಾರಣೆಗಾಗಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆಯಿಂದ ತಹಸೀಲ್ದಾರರಿಗೆ ಮನವಿ. ಹೌದು, ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ತಹಸೀಲ್ದಾರ್ ಕಚೇರಿಯ ಮುಂದೆ ಕರ್ನಾಟಕ ರೈತೋದಯ ಹಸಿರು ಸೇನೆ ಸಂಘಟನೆಯಿಂದ ಶಿರಹಟ್ಟಿ ತಾಲೂಕಿನ ರಸ್ತೆ ಸುಧಾರಣೆಗಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗಿಯಾಗಿದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಅದರಲ್ಲೂ ನಾಗರಮಡು, ಕೊಗನೂರು ಮತ್ತು ಕೊಂಚಿಗೇರಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ರಸ್ತೆಗಳು ಹದಗೆಟ್ಟಿದ್ದು ಸಂಚಾರಕ್ಕೆ ಸಂಚಕಾರ ತಂದೊಡ್ಡಿದ್ದು, ದಿನನಿತ್ಯದಲ್ಲಿ ರೈತರು ಸಾರ್ವಜನಿಕರು ಜೀವ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ಇದ್ದು, ಇದಕ್ಕೆ ತಾಲೂಕು ಆಡಳಿತ ಸರಿಯಾದ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕೆಂದು ಸುತ್ತಮುತ್ತಲಿನ ಹಳ್ಳಿಗಳ ರೈತರು ಸಾರ್ವಜನಿಕರು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆಯ ಅಧ್ಯಕ್ಷರಾದ ಬಿಟಿ ಚಂದ್ರಶೇಖರ್ ಅವರು ಮಾತನಾಡಿ, ಶಿರಹಟ್ಟಿ ತಾಲೂಕಿನಾದ್ಯಂತ ರೈತರು ತಮ್ಮ ಜಮೀನುಗಳಿಗೆ ಹೋಗುವ ರಸ್ತೆಗಳು ಹದಗೆಟ್ಟಿದ್ದು ಹಾಗೂ ದಿನನಿತ್ಯದ ವಾಹನ ಸವಾರರು ಸಾರ್ವಜನಿಕರು ಓಡಾಡುವ ಮುಖ್ಯ ರಸ್ತೆಗಳು ಕೆಟ್ಟು ಹೋಗಿದ್ದು, ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಈ ರಸ್ತೆಗಳನ್ನು ಬೇಗನೆ ಸರಿ ಮಾಡಬೇಕೆಂದು ತಹಸೀಲ್ದಾರರಿಗೆ ಮನವಿಯನ್ನ ಮಾಡಿದರು. ಜೊತೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ಇಲಾಖೆಯನ್ನ ಖಾಸಗೀಕರಣಗೊಳಿಸುವ ನಿರ್ಣಯವನ್ನು ಖಂಡಿಸಿದರು ಮತ್ತು ರಾಜ್ಯಾದ್ಯಂತ ರೈತರು ಸಂಘಟನೆಗಳು ಎಲ್ಲರೂ ಈ ಖಾಸಗೀಕರಣವನ್ನು ಪ್ರತಿಯೊಬ್ಬರೂ ವಿರೋಧಿಸಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಈ ಪ್ರತಿಭಟನೆ ಸಂದರ್ಭದಲ್ಲಿ ರೈತ ಮುಖಂಡರುಗಳು ಮತ್ತು ನೂರಾರು ರೈತರು, ಸುತ್ತಮುತ್ತಲಿನ ಹಿರಿಯರು, ನಾಗರಿಕರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ದುರ್ಗೇಶ್ ಎಂ ಬೈರಮ್ಮನವರ್, ಫ್ರೀಡಂ 19 ನ್ಯೂಸ್, ಗದಗ. ನಾವು ಡೈರೆಕ್ಟ್ ಜಿಲ್ಲಾ ಪಂಚಾಯತ್ಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿರ್ಣಯ ಕೊಡ್ತಾ ಹೋಗೋದು ನಿಮ್ಮ ಕಡೆಯಿಂದ. ಎಕ್ಸ್ಪ್ರೆಷನ್ ಇಂಪಾರ್ಟೆಂಟ್ ಬೇಕೇ ಬೇಡ, ಇದು ನಮಗೆ ಮೇಜರ್ ಕಂಪ್ಲೇಂಟ್ ದಯಮಾಡಿ ಸರ್. ರಸ್ತೆ ಬಗ್ಗೆ ತಾವು ಮನವಿ ಪತ್ರ ಕೊಡ್ತೀರಿ. ಈಗ ಅದ್ರ ಮೇಲೆ ನಾವು ಕೂಡ ಮೇಲಾಧಿಕಾರಿಗಳಿಗೆ ಕಳಿಸಿ ಅದಕ್ಕೆ ಸೂಕ್ತ ಒಂದು ಪ್ರಪ್ರಥಮವಾಗಿ ಒಂದು ಸರ್ವೆ ಸೆಟಲ್ಮೆಂಟ್ ಮಾಡ್ತಾರೆ. ಅವಾಗ ಅವತ್ತಿನ ಪರಿಸ್ಥಿತಿ ಸ್ಕೂಲ್ಗಳಿದೆಯಲ್ಲ ಸರ್, ಅಲ್ಲಿ ಯಾವುದೇ ಕಾರಣಕ್ಕೂ ಆಟಡಕ್ಕೆ ಕ್ರೀಡೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಈ ಊರಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಏನಿಲ್ಲ ಗ್ರೌಂಡ್ ಇಲ್ಲ ಸರ್. ಇಷ್ಟು ಮಾಡ್ಕೊಳ್ಳಿ ಸರ್. ನನಗೆ ಜಾಸ್ತಿ ಸಮಸ್ಯೆ ಹೇಳ್ಕೊಂಡು ಕುಂತ್ರೆ ಆಗಲ್ಲ. ಒಂದಷ್ಟು ಸಮಸ್ಯೆನ ಬಗೆಹರಿಸಿ. ಮತ್ತೆ ಆಮೇಲೆ ಕರೆಂಟ್ ಅನ್ನ ಖಾಸಗೀಕರಣ ಮಾಡ್ತಿದ್ದಾರೆ ಸರ್. ಅದು ಯಾವನಪ್ಪನ ಸೊತ್ತಲ್ಲ, ಅದು ನಮ್ ಸೊತ್ತದು. ಕರೆಂಟ್ ಅನ್ನ ಖಾಸಗೀಕರಣ ಮಾಡ್ಲಿಕ್ಕೆ ಯಾರಪ್ಪನ ಮನೆ ಸೊತ್ತಲ್ಲ, ಅದು ನಮ್ಮಪ್ಪನ ಮನೆ ಸೊತ್ತು. ಅದು ಖಾಸಗೀಕರಣ ಮಾಡ್ಕೊಡ್ದು, ಅದು ಮಾಡ್ಕೊಡ್ದು. ಅದ್ರ ಕಡೆ ದಿಕ್ಕು ಕೂಡ ತಲೆನೂ ಕೂಡ ಹಾಕ್ಬಾರ್ದು, ಅದ್ರ ಕಡೆ ತಲೆನೂ ಕೂಡ ಹಾಕ್ಬಾರ್ದು. ಯಾಕಂದ್ರೆ ನಾವು ಇವತ್ತೇ 24 ಗಂಟೆ ಒಳಗಡೆ 8 ಅವರ್ ಕರೆಂಟ್ ಕೊಡ್ತಾವ, 5 ಅವರ್ ಕರೆಂಟ್ ಕೊಡ್ತಿದ್ದಾರೆ. ಈಗಲೇ ಸಾಯ್ತಾ ಇದ್ವಿ ನಾವು ರೈತರು. ಮತ್ತೆ ಇನ್ ಎಷ್ಟು ದಿನ ಸಾಯಿಸ್ಬೇಕು ನಮ್ಮ ಮುನ್ನೆ ಅವರೆಲ್ಲ ಸೇರ್ಕೊಂಡು? ಊರೇ ಎಣ್ಣೆ ಆಗಿಲ್ಲ, ಎಣ್ಣೆ ಆಗಿಲ್ಲ ಅಂತ ಸರ್. ಎಲ್ಲರಿಗೂ ನಮಸ್ಕಾರ ಸರ್. ಒಂದು ಹೂವಿನಾರ ಕೊಡ್ರಿ, ಅದೇ ಹೂವಿನಾರ ಕೊಡ್ರಿ, ಪೀಡಿಯೋದು ಹಾಕೋಣ. ಅಲ್ರಿ ನಿಮ್ಗೆ ಒಂದ್ಸಲ ಬಂದು ಮಾತಾಡ್ಸೋಗ್ಬೇಕು ಬೇಡ, ನನ್ನ ನೀವು ಕರೆದ್ರೆ ಅಲ್ರಿ ನಮ್ಮ ಮಾತಿಗೆ ಬೆಲೆ ಅಲ್ವಾ ನಿಮ್ಗೆ? ರೇ ಬಂದು ಮಾತಾಡ್ಸೋಗ್ಬೇಕಾಯ್ತು. ಒಬ್ಬ ರಾಜ್ಯಾಧ್ಯಕ್ಷ ಬಂದಿದ್ದೀನಿ ಇಲ್ಲಿಗೆ, ಇವತ್ತೈತೆ ಸಮಸ್ಯೆ ಅದು. ಇಲ್ಲಿಗೆ ಸಮಸ್ಯೆ ಬಗೆಹರಿಸಿದ್ರೆ ಇಲ್ಲಿ ಸಮಸ್ಯೆ ಬಗೆಹರಿಸ್ರಿ. ನಿಮ್ಮಂತ ಬೇಜವಾಬ್ದಾರಿಗಳಿಂದ ಹಿಂಗ ಆಗಿರ್ತೀವಲ್ಲ, ಬೇಜವಾಬ್ದಾರಿ ತೋರ್ಸಂಗ್ ಆಗಿದ್ದು ನೀವೆಲ್ಲ. ಕೊಟ್ಟಿದ್ರಲ್ಲಿ ನಿಮ್ಮ ಹತ್ರ
ಇಲ್ಲೆಲ್ಲರಿಗೂ SC ST ಇದ್ರೊಳಗಡೆ ಅನುದಾನ ಕೊಟ್ಟಿದ್ದಾರಪ್ಪ ನಿಮ್ಗೆ ಬುಕ್ಸ್ ಗೀಸ್ ತಗೊಳಕ್ಕೆ. ಲೀಸ್ ಇದೆಯಾ? ಆಯ್ತು. ಈಗ ಕೆಲಸ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು? NRG ಕೆಲಸ ಸ್ಟಾರ್ಟ್ ಆಯ್ತು ಎಷ್ಟು ದಿನ ಆಯ್ತು? ಮತ್ತಿಲ್ಲಿ ಕೊಟ್ಟಿಲ್ವಲ್ಲ A6 ನಂಬರ್. ಅಲ್ಲರೇ ನಮ್ಮ ಹೊಲ ನಮ್ಮ ದಾರಿ ಅಂದ್ರೆ ಗೊತ್ತಾ ನಿಮ್ಗೆ? NRG ಒಳಗಡೆ ಅವರಿಗೆ ರೋಡ್ ದಾರಿಯನ್ನು ಮಾಡ್ಕೊಡ್ಬೇಕು ಅಂತಿದೆ. ಏನ್ ತಹಸೀಲ್ದಾರ್ ಸಾಹೇಬ್ರೆ, ನೀವು ಅವ್ರು ಕೊಡ್ಬೇಕಾ ನಿಮ್ಗೆ? ಅಲ್ಲ, ನಿಮ್ಗೆ ಲೆಟರ್ ಕೊಟ್ಟಿಲ್ಲ ಸರ್. ನಿಮ್ಗೆ ಲೆಟರ್. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.